ರಾಜ್ಯ ಬಿಜೆಪಿಯಲ್ಲಿನ ಬಣ ರಾಜಕಾರಣದ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿ ಕೆಲವರ ತಲೆದಂಡ ಆಗುತ್ತೆ ಅಂದುಕೊಂಡಿದ್ದವರ ನಿರೀಕ್ಷೆ ಹುಸಿಯಾಗಿದೆ. ಭಿನ್ನ ಮತದ ಚೆಂಡು ದೆಹಲಿ ಅಂಗಳದಲ್ಲಿರುವಾಗಲೇ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾರಿಸಿರುವ ಸಂಧಾನದ ಬಿಳಿ ಬಾವುಟ ವಿರೋಧಿಗಳ ಆಸೆಗೆ ತಣ್ಣೀರೆರಚಿದೆ. ಅದರ ಜೊತೆಯಾಗಿ ರಾಜ್ಯ ಬಿಜೆಪಿ ಭೀಷ್ಮನ ಈ ಅನಿರೀಕ್ಷಿತ ದಾಳ ಪ್ರಯೋಗದ ಬಗೆಗೂ ಹಲವಾರು ಲೆಕ್ಕಾಚಾರಗಳು ನಡೀತಾ ಇದೆ. ಹೌದು, ಯತ್ನಾಳ್ ನಮ್ಮವರೇ. ಬಿಜೆಪಿ ಸೀನಿಯರ್ ಲೀಡರ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನೀಡಿದ ಇದೊಂದು ಹೇಳಿಕೆ ಬಿಜೆಪಿಯ ಬಣಬಡಿದಾಟದ ಲೆಕ್ಕಾಚಾರಗಳನ್ನ ತಟಸ್ಥಗೊಳಿಸಿದೆ. ಎಷ್ಟೇ ಸರ್ಕಸ್ ಮಾಡಿ ಸಂಧಾನ ಮಾತುಕತೆಗೆ ಬಾರದಿದ್ದ ಹಿಂದೂ ಹುಲಿ ಯತ್ನಾಳ್ ಯಡಿಯೂರಪ್ಪನವರ ಶಾಂತಿ ಮಂತ್ರ ತಣ್ಣಗಾದಂತೆ ಕಂಡು ಬರ್ತಾ ಇದೆ. ಅಸಲಿಗೆ ಇಬ್ಬರು ನಾಯಕರ ಸಂಧಾನದ ಹಿಂದೆ ಬೇರೆಯದೇ ಲೆಕ್ಕಾಚಾರಗಳು ಕೆಲಸ ಮಾಡ್ತಿವೆಯಂತೆ. ಶಿಸ್ತು ಸಮಿತಿ ಮುಂದೆ ನಿಂತ ಯತ್ನಾಳ್ರನ್ನ ಅವರ ಹೋರಾಟ ಹಾಗೂ ಸಂಘಟನೆಗಾಗಿ ಪ್ರಶಂಸೆ ವ್ಯಕ್ತಪಡಿಸಲಾಗಿದೆ. ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡುವುದನ್ನ ನಿಲ್ಲಿಸಿ ಎಂದು ಸೂಚಿಸಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಯಾಗಬೇಕು ಎಂದಾದರೆ ಪಕ್ಷದ ಜವಾಬ್ದಾರಿ ಹೊರೋರು ಯಾರು ಎನ್ನುವ ಪ್ರಶ್ನೆ ಮುಂದಿಟ್ಟಾಗ ಯತ್ನಾಳ್ ಮೌನಕ್ಕೆ ಶರಣಾಗಿದ್ದಾರೆ ಅನ್ನಲಾಗಿದೆ. ಎದುರಾಳಿಗಳನ್ನ ಹಣಿಯುವ ಆತುರದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತೆಗೆದುಕೊಂಡ ಕೆಲ ನಿರ್ಧಾರಗಳು ಪರಿಸ್ಥಿತಿಯನ್ನ ವಿಕೋಪಕ್ಕೆ ತೆಗೆದುಕೊಂಡು ಹೋಗಿದ್ವು. ಹೀಗಾಗಿ ಪುತ್ರನ ತಪ್ಪುಗಳನ್ನ ಸರಿಪಡಿಸಲು ರಾಜಾಹುಲಿ ಖುದ್ದು ಅಖಾಡ ಪ್ರವೇಶ ಮಾಡಿದ್ದಾರೆ. ಅತ್ತ ರೆಬೆಲ್ ಟೀಮ್ ಬೇಡಿಕೆಗೆ ಹೈಕಮಾಂಡ್ ಸೊಪ್ಪು ಹಾಕದಿರುವುದು ಯತ್ನಾಳ್ಗೆ ಹಿನ್ನಡೆಯಾಗಿದೆ ಎನ್ನಲಾಗಿದೆ. ಇತ್ತ ಬಿಎಸ್ವೈ ಬಣ ಬಿಳಿ ಬಾವುಟ ಆರಿಸಿದೆ. ಭಿನ್ನರ ಬಣ ದೆಹಲಿ ಅಂಗಳ ತಲುಪಿ ವರಿಷ್ಠರೆದುರು ಪರೇಡ್ ನಡೆಸುತ್ತಿದ್ದಾಗಲೇ ಬಿಎಸ್ವೈ ರಂಗ ಪ್ರವೇಶ ಮಾಡಿದ್ರು. ವಿಜಯೇಂದ್ರರ ಬದಲಿಗೆ ಹಿಂದುಳಿದ ವರ್ಗದ ನಾಯಕರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲು ದೆಹಲಿಯಲ್ಲಿ ಕಸರತ್ತು ನಡೆಸುತ್ತಿರುವ ಸುಳಿವು ಅರಿತ ಯಡಿಯೂರಪ್ಪ ಸಣ್ಣ ಪುಟ್ಟ ಗೊಂದಲಗಳನ್ನ ಬಗೆಹರಿಸಿ ಎಲ್ಲವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮಂತ್ರ ಜಪಿಸಿದ್ದಾರೆ. ಭಿನ್ನರ ಒತ್ತಡದಿಂದ ಬದಲಾವಣೆಗೆ ಮುಂದಾದ್ರೆ ಮುಂದೆ ಪಕ್ಷ ಕಟ್ಟೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವವರೆಗೂ ವಿಜಯೇಂದ್ರರನ್ನೇ ಅಧ್ಯಕ್ಷ ಗಾದಿಯಲ್ಲಿ ಮುಂದುವರೆಸಲು ಹೈಕಮಾಂಡ್ ಬಯಸಿದೆಯಂತೆ. ಇನ್ನು ಪಕ್ಷದ ಹಿತ ಕಾಪಾಡಿದ ಕೀರ್ತಿ ಜೊತೆಗೆ ಪುತ್ರನ ಪದವಿ ತ್ಯಾಗದ ಸಂಕಷ್ಟವನ್ನ ಯಡಿಯೂರಪ್ಪ ಸಂಧಾನದ ಹೆಸರಿನಲ್ಲಿ ಕಾಪಾಡಿದ್ದಾರೆ. ಅತ್ತ ಅಧ್ಯಕ್ಷ ಸ್ಥಾನದ ಹೊಣೆ ಹೊರೋರನ್ನ ಹುಡುಕಿಕೊಳ್ಳುವವರೆಗೆ ಯತ್ನಾಳ್ ಬಳಗ ಮೌನಕ್ಕೆ ಶರಣಾಗಲು ಒಪ್ಪಿಕೊಂಡಿದೆಯಂತೆ. ಈ ರೀತಿ ಎರಡು ಬಣಗಳು ತಮ್ಮ ತಮ್ಮ ಹಿತಾಸಕ್ತಿ ಕಾಪಾಡಿಕೊಳ್ಳುವ ಕಾರಣಕ್ಕಾಗಿ ಭಿನ್ನರಾಗಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಶನಿವಾರ ನಡೆಯುವ ಕೋರ್ ಕಮಿಟಿ ಸಭೆ ಮಹತ್ವ ಪಡೆದುಕೊಂಡಿದೆ. ಇಲ್ಲೇನಾಗುತ್ತೆ ಅನ್ನೋದ್ರ ಮೇಲೆ ಬ್ರೇಕ್ ಪಡೆದಿರೋ ಭಿನ್ನಮತ ಬಡಿದಾಟದ ಭವಿಷ್ಯ ನಿರ್ಧಾರವಾಗಲಿದೆ. ಈ ಸಂಜೆ ನ್ಯೂಸ್ ಬೆಂಗಳೂರು.